ಈ ಮನೆ ನಮಗೆ ಬೇಡ, ಈ ಮನೆಯ ಸಹವಾಸವೇ ಬೇಡ. ಎಸ್, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಂತಹ ಮನೆಗೆ ಹೋಗೋದಿಕ್ಕೆ ಸಂಸದರು ಹಿಂದೇಟ್ ಹಾಕ್ತಾ ಇದ್ದಾರೆ. ಈ ಮನೆ ನಮಗೆ ಬೇಡ, ಈ ಮನೆಯ ಸಹವಾಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಸಂಸದರು. ದೆಹಲಿಯ ಸರಸ್ವತಿ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಆ ಮನೆಗೆ ಹೋಗೋದಿಕ್ಕೆ ಸಂಸದರು ಒಪ್ತಾ ಇಲ್ಲ, ನಿರಾಕರಿಸುತ್ತಿದ್ದಾರೆ. ಈ ಮನೆಯ ಸಹವಾಸವೇ ಬೇಡ ಅಂತಿದ್ದಾರೆ. ಸರಸ್ವತಿ ಅಪಾರ್ಟ್ಮೆಂಟ್ನ 9ನೇ ಫ್ಲೋರ್ನಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಕರ್ನಾಟಕದ ಸಂಸದರು ನಮಗೆ ಆ ಮನೆ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಯುಪಿ ಸಂಸದರು ನಮಗೆ ಈ ಮನೆ ಬೇಡ ಅಂತ ಬರೆದುಕೊಟ್ಟಿದ್ದಾರೆ. ಪ್ರಜ್ವಲ್ ಅರೆಸ್ಟ್ ಆದ ನಂತರ ಈ ಮನೆ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಂತಹ ಮನೆಗೆ ಯಾರು ಹೋಗೋದಕ್ಕೆ ರೆಡಿ ಇಲ್ವಾ? ಈಗ ಏನ್ ಹೇಳ್ತಿದ್ದಾರೆ? ಅದು ಒಂದು ಕುತೂಹಲದ ಪ್ರಶ್ನೆಯಾಗಿ ಕಾಣಿಸ್ತಾ ಇರುವಂತದ್ದು ವೀಣಾ. ಕಳೆದ ಈಗ ಅಂದ್ರೆ ಹೊಸ ಸಂಸದರು ಆಯ್ಕೆ ಆಗಿ ಬಂದು ಒಂದು ಹೌಸ್ ಕಮಿಟಿ ಅಂತ ಫಾರ್ಮ್ ಆಗುತ್ತೆ. ಯಾರ್ಯಾರಿಗೆ ಎಲ್ಲಿ ಕೊಡಬೇಕು, ಮತ್ತೆ ಅವರ ಸ್ಟೇಟಸ್ ಏನಂದ್ರೆ ಒಬ್ರು ಸಿಎಂ ಆಗಿ ಬಂದಿರ್ತಾರೆ, ಮಿನಿಸ್ಟರ್ ಆಗಿ ಬಂದಿರ್ತಾರೆ, ಅವ್ರಿಗೆ ಆದಂತ ಕ್ವಾರ್ಟರ್ ಸಪರೇಟ್ ಆಗಿ ಕೊಡ್ಬೇಕಾಗುತ್ತೆ. ಹಾಗಾಗಿ ಆ ಹೌಸ್ ಕಮಿಟಿ ತೀರ್ಮಾನ ಮಾಡುತ್ತೆ ಯಾರ್ಯಾರಿಗೆ ಯಾವ್ಯಾವ ಸಂಸದರಿಗೆ ಎಲ್ಲಿ ಕೊಡಬೇಕು, ರಾಜ್ಯಸಭೆಯವರಿಗೆ ಎಲ್ಲಿ ಕೊಡಬೇಕು, ಲೋಕಸಭೆಯವರಿಗೆ ಎಲ್ಲಿ ಕೊಡಬೇಕು ಅನ್ನುವಂಥದ್ದು. ಸೊ ಇದೇ ನಡೀತಾ ಇರ್ಬೇಕಾದ್ರೆ ಲೋಕಸಭೆಯ ಕ್ವಾರ್ಟರ್ಸ್ ಇದು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಉಳ್ಕೊಂಡಿದ್ದು ಲೋಕಸಭೆಯ ಕ್ವಾರ್ಟರ್ಸ್ ಆಗಿರೋ ಕಾರಣಕ್ಕೆ ಲೋಕಸಭಾ ಸದಸ್ಯರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಮತ್ತೆ ಲೋಕಸಭಾ ಸದಸ್ಯರಿಗೆ ಮಾತ್ರ ಕೊಡ್ತಾರೆ ಅಲ್ಲಿ. ಸೊ ಹಾಗಾಗಿ ಕರ್ನಾಟಕದ ಕೆಲವು ಸಂಸದರು ಕೂಡ ಅಲ್ಲಿಗೆ ಹೋಗಿದ್ರು. ಹೌಸ್ ಕಮಿಟಿ ನಾರ್ಮಲಿ ಅಲ್ಲಿದ್ದವ್ರಿಗೆಲ್ಲ ಹಂಗೆ ಅಂತ ಕರ್ನಾಟಕದವ್ರಿಗೆ ಅನ್ನೋಂತ ಲೆಕ್ಕದಲ್ಲಿ ಅವ್ರಿಗೆ ಅಲರ್ಟ್ ಮಾಡಿತ್ತು. ಆದ್ರೆ ಕರ್ನಾಟಕದ ಸಂಸದರೊಬ್ರು ಕೂಡ ಅದು ನನಗೆ ಬೇಡ ಅಂತ ಅಂದ್ರು. ಒಂದು ಹಂತದಲ್ಲಿ ಅವ್ರು ಒಪ್ಪಿದ್ರು, ಅವ್ರ ಕುಟುಂಬದ ಸದಸ್ಯರು ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿದ್ದಾರೆ. ಅದೇ ರೀತಿ ಯುಪಿಯ ಇಬ್ಬರು ಸಂಸದರು ಕೂಡ ನಮಗೆ ಈ ಮನೆ ಬೇಡ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಕಾರಣ ಇಷ್ಟೇ, ಅವರು ಒಪ್ಪಿದ್ರು, ಅವ್ರ ಕುಟುಂಬ ಸದಸ್ಯರು ಒಪ್ಪಿಲ್ಲ. ಯಾಕಂದ್ರೆ ಇಂಥದ್ದೊಂದು ಅಲಿಗೇಷನ್ ಬಂದಿದೆ. ಹಾಗಾಗಿ ಇಂಥ ಮನೆಗೆ ಹೋದ್ರೆ ನಮಗೆ ಸರಿ ಇರೋದಿಲ್ವೇನೋ ಅನ್ನುವಂತ ಭಾವನೆ ಅವರದ್ದು ಅನ್ನುವಂಥದ್ದು ಅಲ್ಲಿ ಹೇಳ್ತಾ ಇರುವಂತದ್ದು ಸುದ್ದಿಯ ಮೂಲಗಳು. ಹಾಗಾಗಿ ಈ ಮನೆಗೆ ಹೋಗೋದು ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ 3-4 ಮಂದಿ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದು ಬರ್ತಾ ಇದೆ ವೀಣಾ. ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ವಿನ್ಯಾಸವನ್ನು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿಸಿದ್ರು. ಆದರೆ ಈಗ ಬೇರೆ ಯಾವ ಸಂಸದರೂ ಕೂಡ ಮನೆಗೆ ಹೋಗೋದಕ್ಕೆ ರೆಡಿ ಇಲ್ಲ. ಸಂಸದರು ಒಪ್ಪಿದ್ರು ಕೂಡ ಕುಟುಂಬಸ್ಥರು ಈ ಮನೆಗೆ ಬರೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಸೊ ಸರಸ್ವತಿ ಅಪಾರ್ಟ್ಮೆಂಟ್ನ 9ನೇ ಫ್ಲೋರ್ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರು. ಈಗ ಆ ಮನೆಗೆ ಯಾರು ಹೋಗೋದಕ್ಕೆ ರೆಡಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.